ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 13ನೆಯ ವಾರ, ಜುಲೈ 3, 2024 ಬುಧವಾರ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 20ನೇ ಅಧ್ಯಾಯ 24ರಿಂದ 29ರವರೆಗಿನ ವಚನಗಳು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು, ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು. ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನೂ ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದರೂ ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭುವೇ, ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಬದುಕಿದರೆ ಯೇಸುವಿಗಾಗಿ, ಸತ್ತರೆ ಯೇಸುವಿನಲ್ಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಾವೆಲ್ಲರೂ ದೇವರ ಮಕ್ಕಳು, ದೈವ ಜನರು ಮತ್ತು ದೇವರ ಮನೆತನದವರು. ಈ ಭಾಗ್ಯ ಸಿಕ್ಕಿದ್ದು ಕ್ರಿಸ್ತ ಯೇಸುವಿನ ಕೃಪೆಯಿಂದಾಗಿದೆ. ಈ ಮೂಲಕ ನಾವೆಲ್ಲರೂ ದೇವರ ಮಂದಿರವಾಗಿ ಪವಿತ್ರಾತ್ಮರಿಂದ ಕಟ್ಟಲ್ಪಟ್ಟವರು. ಪ್ರೇಷಿತರು ಮತ್ತು ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಮ್ಮನ್ನು ನಿರ್ಮಿಸಿದ್ದಾರೆ. ಇಂದು ಇಂಥ ಪ್ರೇಷಿತರಲ್ಲಿ ಪ್ರಮುಖರಾದ ಸಂತ ತೋಮಸರ ಸ್ಮರಣೆಯನ್ನು ಧರ್ಮಸಭೆ ಆಚರಿಸುತ್ತಿದೆ. 12 ಮಂದಿ ಶಿಷ್ಯರಲ್ಲಿ ಒಬ್ಬರಾದ ಸಂತ ತೋಮಸರು ಭಾರತದ ಪ್ರೇಷಿತರೆಂದೇ ಚಿರಪರಿಚಿತರು. ಇವರು ಕ್ರಿಸ್ತ ಶಕ 40ರಲ್ಲಿ ಭಾರತಕ್ಕೆ ಬಂದಿಳಿದು ಎಲ್ಲ ಜನರಿಗೆ ಕ್ರಿಸ್ತನ ಶುಭ ಸಂದೇಶವನ್ನು ಸಾರಿದರು ಎಂಬುದು ಪ್ರತೀತಿ. ಸಾಂಪ್ರದಾಯಿಕವಾಗಿ ಸಂತ ತೋಮಸರು ಕೇರಳದ ಕಾಂಗನೂರು ಬಳಿ ಬಂದಿಳಿದು ಸಮುದ್ರ ತೀರದುದ್ದಕ್ಕೂ ಸುವಾರ್ತೆಯನ್ನು ಸಾರಿದರು. ಹಲವಾರು ಜನರನ್ನು ವಿಶ್ವಾಸಕ್ಕೆಳೆದರು. ಮುಂದೆ ಇವರನ್ನು ಸಂತ ತೋಮಸ್ ಕ್ರಿಶ್ಚಿಯನ್ಸ್ ಎಂದು ಕರೆದಿರುವುದು ಸಹಜವೆನಿಸಿದೆ. ಎನ್ನ ಪ್ರಭುವೇ, ಎನ್ನ ದೇವನೇ ಎಂಬುದು ಸಂತ ತೋಮಸರ ಜೀವವಾಕ್ಯವಾಗಿತ್ತು. ಸತ್ತ ಲಾಜರನ ಮನೆಗೆ ಯೇಸು ಹೊರಟಾಗ, ಬನ್ನಿ ನಾವು ಹೋಗೋಣ ಮತ್ತು ಅವರ ಕೂಡ ಸಾಯೋಣ ಎಂದು ತಮ್ಮ ಉದಾರ ಮನಸ್ಸಿನಿಂದ ನುಡಿದರು ಸಂತ ತೋಮಸರು. ಮೃತ್ಯುಂಜಯಿಯಾದ ಯೇಸುವಿನ ದರ್ಶನವಾದಾಗ, ಪ್ರತ್ಯಕ್ಷ ಸಾಕ್ಷಿಗಳಾದ ಪ್ರೇಷಿತರನ್ನು ನಂಬದೆ ಹೋದಾಗ, ಮತ್ತೊಮ್ಮೆ ಅವರೆಲ್ಲರಿಗೂ ಯೇಸು ಕಾಣಿಸಿಕೊಂಡಾಗ, ಎನ್ನ ಪ್ರಭುವೇ, ಎನ್ನ ದೇವರೇ ಎಂದು ತಮ್ಮ ಪೂರ್ಣ ವಿಶ್ವಾಸವನ್ನು ಪ್ರಕಟಿಸಿದರು. ಇಂದು ನಾವು ಸಹ ನಮ್ಮ ಪೂರ್ಣ ವಿಶ್ವಾಸವನ್ನು ಸಮಾಜದಲ್ಲಿ ಪ್ರಕಟಪಡಿಸಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಾವು ಅನೇಕ ತೊಂದರೆಗಳನ್ನು, ಕಷ್ಟ ದುಃಖಗಳನ್ನು ಎದುರಿಸಿ ಯೇಸುವಿಗೆ ಸಾಕ್ಷಿಯಾಗಬೇಕಾಗಿದೆ. ಸಂತ ತೋಮಸರಂತೆ ನಾವು ಸಹ ಬದುಕಿದರೆ ಯೇಸುವಿಗಾಗಿ, ಸತ್ತರೆ ಯೇಸುವಿನಲ್ಲಿ ಎಂಬ ಧ್ಯೇಯದೊಂದಿಗೆ ಕ್ರಿಸ್ತನಲ್ಲಿ ಪೂರ್ಣ ಭರವಸೆ ಇಡೋಣ. ಭಾರತದ ಪ್ರೇಷಿತರಾದ ಸಂತ ತೋಮಸರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾದಿಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.